ಸ್ನೇಹಿತರೆ ನಮಸ್ತೆ. ನಾನು ರಮೇಶ್ ಹಾದಿಮನಿ. ಇವತ್ತು ಜಯಪ್ರಕಾಶ್ ನಾಗತಿಹಳ್ಳಿ ಸರ್ ಅವರ 3 ದಿನದ ಕ್ಯಾಂಪು ದ ಸ್ಕೂಲ್ ಆಫ್ ಇನ್ಸೆಂಟಿವ್ ಸ್ಕೂಲ್ನಲ್ಲಿ ನಾವು ಏನು ಇವತ್ತು 3 ದಿನದ ಕ್ಯಾಂಪನ್ನು 2ನೇ ದಿನದಲ್ಲಿ ಇರುತ್ತೇವೆ. ಜಯಪ್ರಕಾಶ್ ನಾಗತಿಹಳ್ಳಿ ಸರ್ ಅವರು ಒಂದು ಸಾಹಿತ್ಯ ಚಂದನ ಎಂಬ ಪುಸ್ತಕವನ್ನು 15 ಸಾಹಿತಿಗಳ ಸಂದರ್ಶನ ಮುಖೇನ ಒಂದು ವ್ಯವಸ್ಥಿತವಾಗಿ ಈ 15 ಸಾಹಿತಿಗಳ ಸಂದರ್ಶನವನ್ನು, ಅವರ ನೈಜ ಜೀವನವನ್ನು, ಅವರ ಜೀವನ ಶೈಲಿಯನ್ನು, ಅವರು ಸಾಹಿತ್ಯಕ್ಕೆ ನೀಡಿರ್ತಕ್ಕಂಥ ಕೊಡುಗೆಯನ್ನು ಸವಿಸ್ತಾರವಾಗಿ ಈ ಸಾಹಿತ್ಯ ಚಂದನ ಎಂಬ ಪುಸ್ತಕದಲ್ಲಿ ವಿವರಿಸಿದ್ದಾರೆ. ಅದರಲ್ಲಿ ನನಗೆ ಬಂದಿರತಕ್ಕಂಥ ಅಧ್ಯಾಯ 4ನೇ ಅಧ್ಯಾಯ ಎಂ ಕೃಷ್ಣೇಗೌಡರು ಅಂತ ಹೇಳಿ, ಪ್ರೊಫೆಸರ್ ಎಂ ಕೃಷ್ಣೇಗೌಡರು ಇವರು ಸಾಹಿತಿಗಳು. ಯಾವ ರೀತಿ ಸಾಹಿತಿಗಳಂದ್ರೆ ಜಾನಪದ ಸಾಹಿತಿಗಳು, ಜಾನಪದ ಕಲಾವಿದರು. ಇವರು ಗ್ರಾಮೀಣ ಸೊಗಡನ್ನು ಯಾವ ರೀತಿ ಒಂದು ವ್ಯವಸ್ಥಿತವಾಗಿ ಪ್ರಸ್ತುತಪಡಿಸ್ಬೇಕು ಅನ್ನೋದನ್ನು ಈ ಪುಸ್ತಕದಲ್ಲಿ ಸವಿಸ್ತಾರವಾಗಿ ಜಯಪ್ರಕಾಶ್ ಸರ್ ಅವರು ಅವರನ್ನು ಸಂದರ್ಶನ ಮಾಡಿ ಉಲ್ಲೇಖನ ಮಾಡಿದ್ದಾರೆ. ಇವರು ಬಾಯಿಂದ ಬಾಯಿಗೆ ಬರ್ತಕ್ಕಂಥ ಜನರಿಂದ ಜನರ ಏನು ಒಂದು ಜಾನಪದ ಕಲೆಯನ್ನು ಹಾಗೂ ಗ್ರಾಮೀಣ ಪ್ರದೇಶದಲ್ಲಿ ನಡೀತಕ್ಕಂಥ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಸವಿಸ್ತಾರವಾಗಿ ಈ ಪುಸ್ತಕದಲ್ಲಿ ಉಲ್ಲೇಖಿಸಿದ್ದಾರೆ. ಆದರೂ ಕೂಡ ಇವರಿಗೆ ಇಲ್ಲಿವರೆಗೂ ಯಾವುದೇ ಒಂದು ಗೌರವ ಪುರಸ್ಕಾರ ದೊರಕಿಲ್ಲ. ಇಂತಹ ಒಬ್ಬ ಮನೆ ಮಾತಾಗಿರ್ತಕ್ಕಂಥ ಕಲಾವಿದರನ್ನು ನಮ್ಮ ಜಯಪ್ರಕಾಶ್ ನಾಗತಿಹಳ್ಳಿ ಸರ್ ಅವರು ಗುರುತಿಸಿ ಈ ಒಂದು ಪುಸ್ತಕದಲ್ಲಿ ಇವರು ಜನಸಂಪರ್ಕಕ್ಕೆ ಬರುವ ಹಾಗೆ ಮಾಡಿದ್ದಕ್ಕೆ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು.